ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಮನಸ್ಸಿಗೆ ಎಷ್ಟು ಸಂತೋಷ ಸಿಕ್ಕಿದೆ. ಸುದೀಪ್ ಸರ್ ಈ ಟ್ರೈಲರ್ ಲಾಂಚ್ ಮಾಡಿರೋದು, ಅವರ ಧ್ವನಿ ಈ ಟ್ರೈಲರ್ ಸೇರಿರೋದು. ಎಲ್ಲರಿಗೂ ನಮಸ್ತೆ. ಬಂದು ಮೀಡಿಯಾ ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಮಾಡಿದ್ದಕ್ಕೆ. ಸ್ಪೆಷಲ್ ಥ್ಯಾಂಕ್ಸ್ ಸುದೀಪ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ನಾವು ಒಂದಿಷ್ಟು ಪಾಯಿಂಟ್ಸ್ಗಳನ್ನ ಹೇಳ್ಕೊಂಡು ಕೂತ್ಕೊಂಡಿದ್ದೆ ಅಲ್ಲಿ ಸ್ಟೇಜ್ ಕರೆದಾಗ ಮಾತಾಡೋಣ ಅನ್ಕೊಂಡು. ಇವರೆಲ್ಲ ಹೇಳ್ಬಿಟ್ರು ಅದನ್ನು. ಮತ್ತು ಸುದೀಪ್ ಸರ್ ಮೀಟ್ದಾಗ ಏನೇನಾಗಿತ್ತು, ಏನು ಖುಷಿ ಆಗಿತ್ತು ಅಂತ ಹೇಳ್ಕೊಳ್ಳೋಣ ಅಂದ್ಕೊಂಡೆ. ಫಸ್ಟ್ ಟೈಮ್ ಎಕ್ಸ್ಪ್ರೆಸ್ ಮಾಡೋಣ ಅಂದ್ಕೊಂಡೆ, ಅವೆಲ್ಲವೂ ಇವರು ಇಟ್ಕೊಂಡ್ರು. ಬಟ್ ಸ್ಟಿಲ್ ನಾವು ಮೀಟ್ ಅದೇ ಚೈತ್ರ ಹೇಳಿದಂಗೆ ತುಂಬ ಸೋರ್ಸ್ಗಳಿಂದ ನಾವು ಸುದೀಪ್ ಸರ್ನ ಮೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಧ್ವನಿ ಬೇಕು, ಆಮೇಲೆ ಲಾಂಚ್ ಕರಿಬೇಕು ಅಂತ. ಅದು ಲಾಸ್ಟ್ಗೆ ಇವ್ರ ಕಡೆಯಿಂದ ಆಯಿತು. ಹೋದ್ವಿ ಎಲ್ಲ ಮಾತಾಡ್ತೀವಿ. ಇವ್ರು ಹೇಳಿದಾಗ ಸರ್ ನಿಮ್ಗೆ ಧ್ವನಿ ಬೇಕಿತ್ತು, ಯಾವ ಬೇಕು ಅಂತ ಹೇಳಿದ್ರು. ನಾವೆಲ್ಲ ಒಂದ್ಸರಿ ನಾನು ಇವ್ರ ಮುಖ ನೋಡ್ತಾ ಇದ್ದೀನಿ, ನಿಶಾಂತ್ ಸರ್ ಮುಖ ನೋಡ್ತಾ ಇದ್ದೀವಿ, ಇಷ್ಟು ಬೇಕಾಗಿ ಬರ್ತಾ ಇದ್ದು ಅಂತ. ನಾವು ಸುದೀಪ್ ಸರ್ ನೋಡಿದಾಗ ಅಂದರೆ ಅವರ ಗತ್ತು ಎಲ್ಲ ಇರುತ್ತೆ. ನಮ್ಮ ಫ್ಯಾನ್ ಆಗಿ ನಮ್ಗೆ ಕೂಡ ಕಾಣಿಸ್ತಾ ಇರುತ್ತೆ. ಇಷ್ಟು ಸ್ವೀಟ್ ಆಗಿರೋದು ಅನ್ಸ್ಬಿಟ್ಟು ನನಗೆ. ಅದ್ರ ನೆಕ್ಸ್ಟ್ ಇವಾಗ ಲಾಂಚ್ ಕರಿಬೇಕು. ಕರೆದ್ರೆ ಇವಾಗ ಕೇಳಿದೀವಿ, ಒಂದು ಧ್ವನಿ ಕೊಡಕ್ಕೆ ಓಕೆ ಅಂತ ಹೇಳಿದ್ದಾರೆ. ಸಡನ್ ಆಗಿ ಲಾಂಚ್ ಕರೀತಾರೆ, ಏನು ಕೊಡ್ತಾರೆ ಅಂದ್ಕೊಂಡು ಆಗಿದ್ದಾಗಿ ಬಂದರೆ ಖುಷಿ ಅಂದ್ಕೊಂಡು ಕೇಳಿದ್ವಿ. ಯಾವಾಗ ಅಂತ ಕೇಳಿದ್ರು. ಮತ್ತೆ ನಮಗೆ ಶಾಕು, ಮುಖಾಮುಖ ನೋಡ್ಕೊಂಡು ಏನು ಇಷ್ಟು ಈಸಿ ಆಗ್ತಾ ಇದ್ದಿಲ್ಲ ಅಂತ. ಆವಾಗ ಈಸ್ ವೆರಿ ಸ್ವೀಟ್. ಥ್ಯಾಂಕ್ ಯು ಸೊ ಮಚ್ ಸರ್. ಸ್ವಲ್ಪ ವಾಯ್ಸ್ ರೆಕಾರ್ಡ್ ಮಾಡಕ್ಕೆ ಸರ್ ಹೇಳಿ 6 o'clock ಬನ್ನಿ ಅಂತ 3 ಗಂಟೆಗೆ ಹೋಗ್ತಿದ್ದಾರೆ ಅವ್ರ ಮನೆ ಹತ್ರ ಡೋರ್ ಈಚೆಗಡೆ. ಅಲ್ಲ ಅಂದ್ರೆ ಅದಿರುತ್ತೆ, ನಾನು ಟೈಮ್ ರಿವರ್ಸಲ್ ಓಡ್ತಾ ಇರುತ್ತೆ ಪಾಪ ಅವ್ರಿಗೆ. ನನ್ನ ಲೈಫಲ್ಲಿ ನಾನು ಫಸ್ಟ್ ಒಬ್ಬ ಸ್ಟಾರ್ನ ಅಥವಾ ಒಬ್ಬ ಕಲಾವಿದರನ್ನ ನೋಡ್ಕೊಂಡ್ರೆ ಸುದೀಪ್ ಸರ್ ಆಯಿತು. ಸೊ ಅದು ಅವ್ರ ಮುಖ ಹಂಗೆ ಇತ್ತು ನನಗೆ. ಸೊ ಅವ್ರು ಕರೆದಾಗ ಯಾವ 5 ಗಂಟೆ ಅದು ಬೆಳಗ್ಗೆ 5 ಗಂಟೆ ಕೂಡ ಹೋಗ್ಬೋದು ನಾವು. ಆದ್ರೆ ಫೀಲಿಂಗ್ ಇದೆ. ಹೋಗಿ ಕೂತ್ಕೊಂಡಿದ್ದೆ, ಸುದೀಪ್ ಸರ್ ಬಂದರು. ಎಷ್ಟೊತ್ತಿಗೆ ಬಂದೆ ಅಂತ. ನಾನು ಆಗಲೇ ಬಂದೆ. ಯಾಕೆ ಬರೋದು ಬೇಗ ಹೇಳ್ಬಿಡ್ತಾರೆ ಅಂತ. ಅಂದರೆ ಅಷ್ಟು ದೊಡ್ಡ ಸ್ಟಾರ್ ನನಗೆ ಹೇಳೋ ಅವಶ್ಯಕತೆ ಇಲ್ಲ. ಅಂದರೆ ಈಸ್ ವೆರಿ ಸ್ವೀಟ್. ನಾವು ಹಿಂಗೆ ನಾವು ಒಂದು ಇಮ್ಯಾಜಿನ್ ಮಾಡಿರ್ತೀವಿ ಸರ್ ಹಿಂಗೆ ಇರ್ತಾರೆ ಅಂತ. ಬಟ್ ಅವ್ರು ಹಂಗಿದ್ದಾರೆ. ಬಟ್ ಆಸ್ ಎ ಪರ್ಸನ್ ತುಂಬ ಸ್ವೀಟ್ ಅವರು. ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದಾಗ ಆಗಿರ್ಬೋದು, ಅದೆಲ್ಲ ಗೊತ್ತಾಯಿತು. ಆ್ಯಂಡ್ ಡಬ್ ಮಾಡಬೇಕಾದ್ರೆ ನಾನಿದ್ದೆ. ನನಗೆ ಹೇಳೋದಕ್ಕೆ ಭಯ ಬರ್ತಿಲ್ಲ ಅಲ್ಲಿ. ಸರಿ ಹಿಂಗೆ ಬೇಕು ಅಂತ ಹೇಳೋದಕ್ಕೆ ನನಗೆ ಧ್ವನಿನೇ ಬರ್ತಿಲ್ಲ. ಅದು ಎಸ್ ಧ್ವನಿ ಅಂದ್ರೆ ನಾನು ಪೂರ್ತಿ ಕಂಟ್ರೋಲ್ ಮಾಡ್ತಾ ಇರ್ತೀನಿ. ಹೆಂಗೆ ಹೇಳಿರುತ್ತೆ ಸರ್, ಹಿಂಗಲ್ಲ ಸರ್, ಹೆಂಗೆ ಹೇಳಿದ ಅಂತ. ಆಮೇಲೆ ಸರ್ ಅದು ಮನುಷ್ಯ ಹಿಂಗೆ ಬೇಕಿತ್ತು. ಓಕೆ, ಆ ವಾಯ್ಸ್ ವೈಬ್ರೇಷನ್ ಇರುತ್ತಲ್ಲ ಅಲ್ಲೇ ನೀವು ಯಾರು ಗೊತ್ತಿಲ್ಲ, ಏನು ಹೇಳೋಕೆ ಬರಲ್ಲ. ಬಟ್ ಸಂಭವ ನನಗೆ ಒಂದಿಷ್ಟು ಸರ್ಕಸ್ ಮಾಡಿಕೊಂಡು ಒಳಗಡೆ ನಾನೇ ತೀರ ತಗೊಂಡು ಸರ್ ಹತ್ರ ಮಾತಾಡಿ ಸರ್ ಹಿಂಗೆ ಹಿಂಗೆ ಹೇಳ್ಕೊಂಡು ಈ ವಾಸ್ ವೆರಿ ಸ್ವೀಟ್. ಅವಾಗಲೂ ಅಷ್ಟೇ, ಇದು ಓಕೆನಾ ಇದು ಓಕೆನಾ ಅಂತ ಕೇಳ್ಬಿಟ್ಟು ಮಾಡಿಕೊಟ್ರು. ಒಂದಿಷ್ಟು ಹೊತ್ತು ಅವ್ರ ಜೊತೆಗೆ ಊಟ ಮಾಡಿದ್ವಿ. ಇಸ್ ಆಲ್ ಅಬೌಟ್ ಸಿನಿಮಾ. ನಾವು ಅನ್ಕೊಂತೀವಿ ಹೊಸಬರಿಗೆ ಪ್ರೋತ್ಸಾಹ ಕೊಡ್ತಾರೆ ಅಂತ. ಎಸ್ ಕೊಡ್ತಾರೆ, ಬಟ್ ಅವರಿಗೆ ಸಿನಿಮಾ ಮುಖ್ಯ. ಸಿನಿಮಾ ಅಂತ ಬಂದಾಗ ಪ್ರೋತ್ಸಾಹ ಕೊಡ್ತಾರೆ. ಸೊ ನಾನಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಸಿನಿಮಾ ಅಂದಾಗ ಅವ್ರ ಪ್ರೋತ್ಸಾಹ ಇರುತ್ತೆ. ಸರ್ ನಮ್ಮ ಸಿನಿಮಾಗೆ ನಿಮ್ಮ ಧ್ವನಿ ಇರೋದು ತುಂಬ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಇದಕ್ಕೆ ಜಾಸ್ತಿ ಹೋಗ್ಬಿಡಿ. ಹಿಂಗೆ ಮರ್ತೋಗ್ಬಿಡ್ತಾರೆ ಸರ್ ಅವ್ರು ಏನು ಮಾತಾಡಿದ್ರು. ಬಟ್ ಅವ್ರು ಹೇಳಿದ್ರು ಸರ್ ದಟ್ ನೀವು ಅಲ್ಲಿ ತುಂಬ ಭಾವುಕರಾಗಿದ್ದೀರಿ, ಇಮೋಷನಲ್ ಆಗ್ತೀರಿ ಸುದೀಪ್ ಸರ್ ವಾಯ್ಸ್ ಕೇಳಿದಾಗ. ಈ ಕ್ಷಣ ನಿಮ್ಮದು. ಥ್ಯಾಂಕ್ ಯು ಸೋ ಮಚ್ ಸರ್. ಅಂದರೆ ಅವರ ಸಿನಿಮಾದ ಹಾಡುಗಳಿಗೆ ನಾನು ಊರಲ್ಲಿ ಗಣೇಶೋತ್ಸವ ಮತ್ತು ಈ ಶಾಲಾ ವಾರ್ಷಿಕೋತ್ಸವ ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿದ್ದೆ. ಸೊ ಯಾವ ಸಿನಿಮಾನು ಮಿಸ್ ಮಾಡಿಲ್ಲ, ಅಥವಾ ಯಾವ ವೀಕೆಂಡು ಮಿಸ್ ಮಾಡಲ್ಲ. ಸೊ ಅವ್ರು ಬರ್ತಾರೆ, ಅವರು ಅಲ್ಲಿರೋ 15 ಜನ ಕಂಟೆಸ್ಟೆಂಟ್ಸ್ಗೆ ಹೇಳೋ ಮಾತುಗಳಲ್ಲ ಇಲ್ಲಿ. ಅದನ್ನ ನೋಡುವಂಥ ಕೊಟ್ಟಂಥ ಕನ್ನಡಿಗರಿಗೆ ಅದನ್ನ ಕರೆಕ್ಟಾಗಿ ಕನೆಕ್ಟ್ ಆದರೆ ತುಂಬ ಜನಕ್ಕೆ ತುಂಬ ಒಳ್ಳೇದಾಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಅಷ್ಟು ಜನರಲ್ಲಿ ನಾನು ಕೂಡ ಒಬ್ಬ ಸರ್. ಸೊ ನಾವು ನಾನು ಆಗಲೇ ಚೈತ್ರ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಅದರಲ್ಲಿ ಕೂತ್ಕೊಂಡು, ಇದೆಲ್ಲ ಕನಸ ಅಂತ ನನಗೆ. ಅಂದರೆ ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇದೆ. ಡೈರೆಕ್ಟರ್ ಆಗಬೇಕು ಅಂದ್ಕೊಂಡೆ. ಓಕೆ, ಒಂದು 7-8 ವರ್ಷದಿಂದ ಒಂದು ಜರ್ನಿ ಇತ್ತು. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸೊ ಸಡನ್ ಆಗಿ ಒಂದು ಸಿನಿಮಾ ಇವ್ರ ಹತ್ರ ಒಂದು ಕತೆ ಹೇಳ್ತೀನಿ, ಪಿಚ್ ಮಾಡ್ತೀನಿ. ಅದು ಪ್ರೊಡ್ಯೂಸರ್ ಸಿಗ್ತಾರೆ, ಪ್ರೊಡ್ಯೂಸರ್ಗೆ ಇಷ್ಟ ಆಗುತ್ತೆ, ಕತೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ನಾವು ಅಂದ್ಕೊಂಡಿರುವಂಥ ಎಲ್ಲ ಟೆಕ್ನಿಷಿಯನ್ಸ್ಗಳು ನಮ್ಮ ಜೊತೆ ಕೊಲಾಬರೇಟ್ ಆಗ್ತಾರೆ. ಸೊ ಅದೆಲ್ಲ ಆಗಿ ಇವತ್ತು ಸಿನಿಮಾ ಶೂಟಿಂಗ್ ಮುಗಿಸಿ ಸಿನಿಮಾ ರಿಲೀಸಿಂಗ್ ರೆಡಿ ಇದೆ. ಸುದೀಪ್ ಸರ್ ಬಂದು ನನ್ನ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ನನಗೆ ನಿಜವಾಗ್ಲೂ ಈಗಲೂ ಸ್ವಲ್ಪ ಅಂದರೆ ಏನು ನಡೀತಾ ಇದೆ ಲೈಫಲ್ಲಿ, ಯಾರೋ
ದೇವ್ರು ಜೋರಾಗಿ ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ ಅನ್ನೋ ಫೀಲ್ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ದೊಡ್ಡ ಅಭಿಮಾನಿ ನಾನು. ಒಬ್ಬನೇ ಅಂತಲ್ಲ, ನಾನಾಗಲೇ ಕಾಲ್ ಮಾಡಿದ್ದೆ ನಮ್ಮ DOP ಸರ್ಗೆ. ಅವ್ರು ಹೇಳಿದ್ರು, ನೀವು ನನ್ನ ಬಗ್ಗೆ ಏನು ಮಾತಾಡಲಿಲ್ಲ ಅಂದ್ರು ಓಕೆ, ನನ್ನ ಕೆಲಸ ಹೋಗಲಿಲ್ಲ ಅಂದ್ರು ಓಕೆ, ಸುದೀಪ್ ಸರ್ ಹತ್ರ ನಾನು ಅವ್ರ ಫ್ಯಾನ್ ಅಂತ ಒಂದು ಹೇಳಿ ಅಂತ ಹೇಳಿದ್ರು. ಸೊ ನಾವೆಲ್ಲರೂ ನಮ್ಮ ಇಡೀ ತಂಡ ಸುದೀಪ್ ಸರ್ ಶಿವಸೇನಾ ಅಂತ ಸರ್ ಈ ಚಿತ್ರದ DOP. ಅವ್ರ ಹೆಸರು ಪಾಪ ಹೇಳಿ, ಅವ್ರು ಅದಕ್ಕೆ ಬೇಜಾರು ಮಾಡ್ಕೊತಾರೆ ಆಮೇಲೆ. ಶಿವ ಸರ್. ಸೊ ತುಂಬಾ ದೊಡ್ಡ ಜರ್ನಿ ನೀವು ಹೇಳಿದಾಗೆ. ಅಂದ್ರೆ ಒಂದು ಈ ಹೋಟೆಲಲ್ಲಿ ಕ್ಲೀನರ್ ಇಂದ ಕೆಲಸ ಶುರು ಮಾಡಿದ್ದು. ಸೊ ಕ್ಲೀನರ್ ಇಂದ ಶುರು ಮಾಡಿದವನು ಅಲ್ಲಿ ಬೇರೆ ಒಂದು ಯಾವುದೋ ಒಂದು ಚಿಕ್ಕ ಕಂಪ್ನಿಯಲ್ಲಿ ಸೂಪರ್ವೈಸರ್ ಆಗಿ ಮಾಡುವಷ್ಟು ಇದಾಯಿತು. ಇವತ್ತು ಇದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸಿನಿಮಾ ಇಂಡಸ್ಟ್ರಿ ಶುರು ಮಾಡಿದೆ. ಇವತ್ತು ಡೈರೆಕ್ಟರ್ ಆಗಿ ಪ್ರಮೋಷನ್ ಸಿಕ್ಕಿದೆ. ಸೊ ಗೊತ್ತಿಲ್ಲ, ದೇವರ ಆಶೀರ್ವಾದ, ನನ್ನ ಹೆತ್ತವರ ಆಶೀರ್ವಾದ, ಸರ್ ಅಂತ ದೊಡ್ಡವರ ಆಶೀರ್ವಾದ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು. ಬೆಸ್ಟ್ ವಿಶಸ್ ರಿಷಿತ್ ಶೆಟ್ಟಿ ಅವರೇ, ಬೆಸ್ಟ್ ವಿಶಸ್. ಈಗ ಸುದೀಪ್ ಸರ್ ಅವ್ರು ಬಂದು ನಮಗಾಗಿ ಈ ಟ್ರೈಲರನ್ನು ಲಾಂಚ್ ಮಾಡಿಕೊಟ್ಟಿದ್ದಾರೆ. ಈ ಟ್ರೈಲರ್ಗೆ ಧ್ವನಿಯಾಗಿದ್ದಾರೆ, ಒಂದು ದೊಡ್ಡ ಪ್ರೋತ್ಸಾಹ ಆಗಿ ನಿಂತಿದ್ದಾರೆ. ಸೊ ನಮ್ಮ ತಂಡದ ಪರವಾಗಿ ಅವ್ರಿಗೊಂದು ಪ್ರೀತಿಯ ನೆನಪಿನ ಕಾಣಿಕೆಯನ್ನು ದಯವಿಟ್ಟು ನಿರ್ಮಾಪಕರಾದಂಥ ನಿಶಾಂತ್ ಹಾಗೂ ಶಿಲ್ಪಾ ನಿಶಾಂತ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಕೊಡಬೇಕಾಗಿ ಕೋರಿಕೆ. ಮನಸ್ಸಲ್ಲಿರೋದನ್ನೆಲ್ಲ ಅವರು ಆಗಲೇ ಹೇಳಾಗಿದೆ. ನಿಮ್ಮ ಸಿನಿಮಾವನ್ನು ನೋಡ್ತಾ ನಿಮ್ಮ ಲೈಫ್ ಜರ್ನಿ ನೋಡ್ಕೊಂಡು ಬೆಳೆದವರು, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಫಸ್ಟ್ ಆಫ್ ಕಾಲೇಜ್ ಟೈಮಲ್ಲಿ, ಸ್ಕೂಲ್ ಟೈಮಲ್ಲೆಲ್ಲ ಇವ್ರನ್ನ ಇಮಿಟೇಟ್ ಮಾಡ್ಕೊಂಡೆಲ್ಲ ಸಿನಿಮಾಗಳು ಮಾಡ್ತಿದ್ವಿ, ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ವಿ. ಕೆಲವು ಸಾಂಗ್ಸ್ ಎಲ್ಲ, ಚಂದು ಸಾಂಗ್ಸ್ ಎಲ್ಲ ನಾವು ಮಂಗಳೂರು ಕಡೆ ಮೆಹಂದಿಯಲ್ಲಿ ಡ್ಯಾನ್ಸ್ ಮಾಡಿದ್ದಕ್ಕೆ ಲೆಕ್ಕನೇ ಇಲ್ಲ. ಆ್ಯಕ್ಚುಲಿ ಸೊಟ್ಟ ಸಾಂಗ್ ಇದೆಯಲ್ಲ, ಅದು ನಮ್ಮ ಫೇವ್ರೇಟ್ ಸಾಂಗ್ ಇತ್ತ. ಇದು ಉಜ್ಜಾಡ್ಬಿಟ್ಟಿದೀವಿ ಅದನ್ನೆಲ್ಲ DJನೆಲ್ಲ ಹಾಕ್ಬಿಟ್ಟು. ಖುಷಿ ಆಗ್ತಿದೆ. ಲಾಸ್ಟ್ ಟೈಮ್ ಸರ್ನ ಕಟಪಡಿ ಕಟ್ಟಪ್ಪ ಅಂತ ಒಂದು ತುಳುವಲ್ಲಿ ಮೂವಿ ಮಾಡಿದಾಗ ನೀವಲ್ಲಿ ಬಂದಿದ್ರಿ. ಸೊ ಅಲ್ಲಿ ಪಕ್ಕದಲ್ಲಿ ಒಂದು ಫೋಟೋ ತೆಗೊಳ್ಳೋಕ್ಕೋಸ್ಕರ ತುಂಬ ಒದ್ದಾಡಿ ಒಂದು ಫೋಟೋ ಈಗಲೂ ನಮ್ಮ ಮನೇಲಿದೆ. ಇವತ್ತು ಮತ್ತೆ ಅವರ ಆಶೀರ್ವಾದ ಪಡ್ಕೊಂಡು ನಂಗೆ ತುಂಬ ಖುಷಿ ಆಗ್ತಿದೆ ಇವತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನಮ್ಮ ಈ ತಂಡದ ಒಂದು ಟ್ರೈಲರ್ ರಿಲೀಸ್ ಮಾಡಿದ್ದು ನಮ್ಮ ಹೆಮ್ಮೆ ಆಗಿರುತ್ತೆ. ಖಂಡಿತವಾಗ್ಲೂ ಇದೇ ಒಂದು ದೊಡ್ಡ ಪಾಸಿಟಿವ್ ಎನರ್ಜಿ ಆಗಿ ನಮಗಿರುತ್ತೆ ಅಂತ. ಸಿನಿಮಾದ ಬಗ್ಗೆ ಹೇಳಬೇಕು ಅಂತಿದ್ರೆ, ಕಾಂತಾರ ಅಂತ ಸಿನಿಮಾ ಮಾಡಿದಾಗ ನಮ್ಮ ಮನಸ್ಸಲ್ಲಿ ಒಂದು ಮೂಡಿತ್ತು, ದೈವದ ಬಗ್ಗೆ ಎಲ್ಲ ಸಿನಿಮಾ ಮಾಡ್ತೀವಿ, ದೈವದ ರೂಪದಲ್ಲಿ ಇನ್ನೊಂದು ಇರುವಂತಹ ಒಂದು ಶಕ್ತಿ ಅಂತ ಇದ್ರೆ ಹುಲಿ. ಆ ಹುಲಿಯ ವಿಚಾರದಲ್ಲಿ ಯಾಕೆ ಯಾರೋ ಸಿನಿಮಾ ಮಾಡ್ತಿಲ್ಲ, ಕಲಾವಿದರು ಯಾಕೆ, ಕರಾವಳಿಯವರು ಯಾಕೆ ಅದನ್ನು ಟ್ರೈ ಮಾಡ್ತಿಲ್ಲ ಅಂತ ಹೇಳಿ. ಬಟ್ ಅದೇ ಟೈಮಲ್ಲಿ ಪಾರ್ಟ್ 2 ಮಾಡ್ತಿರುವಾಗ ಸೈಮಲ್ಟೇನಿಯಸ್ಸಲ್ಲಿ ಮಾರೆಮ್ಮಿ ಅನ್ನುವಂಥ ಸಿನಿಮಾ ಸೆಟ್ಗೆ ಇರ್ತು. ಇವತ್ತೇ ನಿಮ್ಮ ಮುಂದೆ ಇಂಥ ದಿಗ್ಗಜರ ಕೈಯಲ್ಲಿ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಪ್ರೊಬಬ್ಲಿ ಈ ಟ್ರೈಲರ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ. ಸಿನಿಮಾದ ಬಗ್ಗೆ ಜಾಸ್ತಿ ನಾವು ಹೇಳಬಾರ್ದಂತೆ. ಸಿನಿಮಾವನ್ನು ನೀವು ನೋಡಿ ಅದನ್ನು ಆಮೇಲೆ ಜನಗಳ ಹತ್ರ ತಲುಪಿಸ್ಬೇಕು. ಮೌತ್ ಪಬ್ಲಿಸಿಟಿ ಇಸ್ ದ ಬಿಗ್ಗೆಸ್ಟ್ ಪಬ್ಲಿಸಿಟಿ ಅಂತಾರೆ. ಸೊ ಸರ್ಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಬಯಸ್ತೀನಿ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸರ್. ಥ್ಯಾಂಕ್ ಯು. ಜ್ಯೋತಿಷ್ ಶೆಟ್ಟಿ ಸರ್, ನಿಮ್ಮ ಮಾತು. ತುಂಬ ನರ್ವಸ್ ಆಗಿದ್ದಾರೆ, ಮಾತಾಡಲಿಕ್ಕೆ ಕಷ್ಟ. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದದಕ್ಕೆ, ಮತ್ತು ನಮ್ಮ ಇದಕ್ಕೆ ಸಪೋರ್ಟ್ ಮಾಡೋದಕ್ಕೆ, ನೀವು ವಹಿಸ್ಕೊಡೋದಕ್ಕೆ. ನಾನು ಇಲ್ಲಿವರೆಗೆ ಈ ಸ್ಟೇಜ್ ಹತ್ತಬೇಕಾದ್ರೆ ನನಗೆ ಚಾನ್ಸ್ ಕೊಟ್ಟ ಪ್ರೊಡ್ಯೂಸರ್ ಸರ್, ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.